ಕುಮ್ಕಿ ಆನೆಗಳನ್ನು ಕಳಿಸಲಾಗಿದೆ. ಅಲ್ಲಿ ಬೋನ್ಗಳನ್ನು ಇಟ್ಟು ಹುಲಿಗಳನ್ನು ಸೆರೆ ಹಿಡುವಂಥದ್ದು ಅಥವಾ ಹುಲಿಗಳನ್ನು ಹಿಮ್ಮೆಟ್ಟಿಸುವಂಥದ್ದಕ್ಕೆ ಏನು ಕುಮ್ಕಿ ಆನೆಗಳ ಅವಶ್ಯಕತೆ ಇದೆ, ಆನೆಗಳು ತೆಗೆದುಕೊಂಡು ಹೋಗಿ ಆ ಕಾರ್ಯಾಚರಣೆ ಬಹಳ ಸುರಕ್ಷಿತವಾಗಿ, ಅಂದರೆ ಮೊದಲನೇ ಆದ್ಯತೆ ಇವತ್ತು ಮಾನವರ ಪ್ರಾಣ ಸುರಕ್ಷತೆ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸುವಂಥದ್ದು. ಇವತ್ತು ಜೀವ ಅತ್ಯಮೂಲ್ಯವಾದಂಥದ್ದು, ಅದಕ್ಕೆ ಜೀವಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಅದರ ಜೊತೆಯಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ರೀತಿಯ ಅನಾಹುತಗಳು ಅವಘಡಗಳು ಆಗದ ರೀತಿಯಲ್ಲಿ ಈ ಕಾರ್ಯಾಚರಣೆ ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆ ಕೊಟ್ಟು ಹಿರಿಯ ಅಧಿಕಾರಿಗಳ ಕಡೆಯಿಂದ ಕಟ್ಟುನಿಟ್ಟಾದ ಒಂದು ಮಾರ್ಗಸೂಚಿ ಏನಿದೆ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ನಾನು ಹೇಳಿದ್ದೇನೆ. ನಮಗೆ ಇಲ್ಲಿ ಗ್ರಾಮಸ್ಥರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಇನ್ನೂ ನಮ್ಮ ಇದರಲ್ಲಿದೆ. ಈಗ ಆಲ್ರೆಡಿ ನಿನ್ನೆ ನಮ್ಮ 100 ಜನದಷ್ಟು ಇತ್ತು. ಸೊ ಈಗನೂ ಬರ್ತಾ ಇದ್ದಾರೆ. ಸೊ ಆಮೇಲೆ ನಾವು ಎಕ್ಸ್ಟ್ರಾ ಫೋರ್ಸು ಈಗಂತೂ ಇನ್ನೂ ಬೇಕಾಗಿಲ್ಲ. ಬೇಕಾದರೆ ನಾವು ಡೆಫಿನೆಟ್ಲಿ ಬೇರೆ ಡಿವಿಷನಿಂದ ತೊಗೊಳ್ತೀವಿ. ಅದನ್ನೇ ಇನ್ನೂ ಪ್ಲ್ಯಾನು ನಾವು ಎಲ್ಲನೂ ಡಿಸ್ಕಷನ್ ಮಾಡಿ, ಈಗ ಇದರಲ್ಲಿ ಏನಿದೆ ಡೆಫಿನೆಟ್ ಪ್ಲ್ಯಾನ್ಸ್ ಇರಲ್ಲ, ಆಮೇಲೆ ಸಾಂದರ್ಭಿಕವಾಗಿರ್ತದೆ. ಈಗ ನಾವು ಸೂಕ್ತ ಸ್ಥಳನ ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಅದನ್ನು ಅಳವಡಿಸಿ ಹಿಡಿಲಿಕ್ಕೆ ನೋಡ್ತಾ ಇದ್ದೀವಿ. ತಲೆ ಬಿಸಿಯಾಗಿರೋದಂಥ ವಿಚಾರ, ಮರಿ ಮತ್ತು ತಾಯಿ ಎಲ್ಲ ಒಂದೇ ಸಮಸ್ಯೆ ಇರೋದ್ರಿಂದ ಹೆಂಗೆ ಹಿಡಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ನಾಳೆ 3 ಆನೆಗಳು ಬಂದ ನಂತರ ಶುಕ್ರವಾರ ದಿನ ಕೂಬಿಂಗ್ನ ಸ್ಟಾರ್ಟ್ ಮಾಡಿ ಅದನ್ನು 5 ಆನೆಗಳನ್ನು ಸೆರೆ ಹಿಡಿತೀನಿ ಅಂತೇಳಿ ಅರಣ್ಯಾಧಿಕಾರಿಗಳು ನಮಗೆ ತಿಳಿಸಿದ್ದಾರೆ. ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ 5 ಹುಲಿಗಳನ್ನು ಸೆರೆ ಹಿಡಿದು ಅದನ್ನು ಕಾಡಿಗೆ ಬಿಡಬೇಕು, ಆದಷ್ಟು ಶೀಘ್ರವಾಗಿ ಕಾಡಿಗೆ ಬಿಡಬೇಕು ಅಂತ ಅವರಲ್ಲಿ ನಾನು ಮನವಿನ ಸಲ್ಲಿಸ್ತಾ ಇದ್ದೀನಿ. ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದು ಅದನ್ನು ಅರಣ್ಯಾಧಿಕಾರಿಗಳಿಗೆ ತಿಳಿಸಿದ ಮೇಲೆ ಅವರು ಅತಿ ಶೀಘ್ರದಲ್ಲಿ ಬಂದು ಅವರು ಇಡೀ ಕಾರ್ಯಾಚರಣೆ ಮಾಡೋಕ್ಕೆ ಅಂತ ಮೇಲಾಧಿಕಾರಿಗಳ ಹತ್ರ ಎಲ್ಲ ಪರ್ಮಿಷನ್ ತೊಗೊಂಡು ಈಗ ಆಲ್ರೆಡಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ಹುಲಿಗಳನ್ನು ಸೆರೆ ಹಿಡಿದು ಅದರ ಜಾಗಕ್ಕೆ ಅದನ್ನು ತಲುಪಿಸಿ ನಮಗೆ ರೈತರಿಗೆ ಇಲ್ಲಿ ವ್ಯವಸಾಯ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಆದಷ್ಟು ಬೇಗ ಕಾರ್ಯಾಚರಣೆ ಮಾಡಿ ಮುಗಿಸಿ ರೈತರಿಗೆ ವ್ಯವಸಾಯ ಮಾಡೋಕ್ಕೆ ಅನುಕೂಲ ಆಗೋ ಥರ ಅವರು ಮಾಡಿಕೊಡ್ಬೇಕು ಅಂತ ನಾನು ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ.